ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ಲರಿಗೂ ವಯಸ್ಸು ಆಗೇ ಆಗುತ್ತೆ. ಈ ದಿನ 40 ವರ್ಷ ವಯಸ್ಸಾಗಿರ್ಬೋದು, ಯಾವಾಗ 60 ವರ್ಷ ವಯಸ್ಸಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗಿನ ಈ ಬ್ಯುಸಿ ಪ್ರಪಂಚದಲ್ಲಿ ಗಂಟೆಗಳು ಯಾವಾಗ ಹೋಗುತ್ತೆ, ವಾರಗಳು ಯಾವಾಗ ಹೋಗುತ್ತೆ, ತಿಂಗಳುಗಳು ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ತಿಂಗಳುಗಳ ವಿಷಯ ಇರಲಿ, ವರ್ಷಗಳೇ ಓಡಿ ಹೊರಟೋಗ್ಬಿಡುತ್ತೆ. ವರ್ಷಗಳು ಓಡಿ ಹೋದ್ಮೇಲೆ 40 ವರ್ಷ ವಯಸ್ಸಿರೋರು 60 ವರ್ಷ ಆಗೋದು ಹೆಚ್ಚಲ್ವಲ್ಲ. 60 ವರ್ಷ ವಯಸ್ಸಾಗೋದಕ್ಕೆ ತುಂಬ ಕಾಲ ಇದೆ ಅಂತ ನೆಗ್ಲೆಕ್ಟ್ ಮಾಡೋರೇ ಹೆಚ್ಚು. ನಮಗಿನ್ನ ವಯಸ್ಸಿದೆ, 60 ವರ್ಷ ಆದಾಗ ಯೋಚನೆ ಮಾಡೋಣ ಅಂತ ಜೀವನನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ವಯಸ್ಸಿರೋವಾಗಲೇ ಒಂದು ಯೋಜನೆನ ರೂಪಿಸ್ಕೋಬೇಕು. ಮುಖ್ಯವಾಗಿ ಬೇಕಿರೋದು ವಯಸ್ಸಾದ ಮೇಲೆ ಹಣದ ಅವಶ್ಯಕತೆ. ನಾವೀಗ ಮಕ್ಕಳಿಗೋಸ್ಕರ ಕೂಡಿಡೋಣ, ಮುಂದೆ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಅಭಿಪ್ರಾಯ ಬೇಡ. ಮಕ್ಕಳು ಒಳ್ಳೆಯವರೇನೆ, ಅವ್ರಿಗೂ ತಂದೆ ತಾಯಿ ಅನ್ನೋ ಗೌರವ ಇರುತ್ತೆ. ಆದರೆ ಅವ್ರಿಗೆ ಮದುವೆಯಾಗಿ ಮಕ್ಕಳಾದಮೇಲೆ ಅವ್ರಿಗೆ ಅವರದೇ ಆದ ಸಂಸಾರದ ಜವಾಬ್ದಾರಿ ಇರುತ್ತೆ. ಈಗಿನ ಕಾಲದಲ್ಲಿ ಎಷ್ಟು ದುಡ್ಡಿದ್ದರೂ ಸಾಕೋಗೋದಿಲ್ಲ. ಮಕ್ಕಳ ಬಳಿ ಮುಂದೆ ಹಣಕ್ಕಾಗಿ ಕೈ ಚಾಚುವುದು ಬೇಡ. ವಯಸ್ಸಾದ ಮೇಲೆ ಆರೋಗ್ಯದ ಸಮಸ್ಯೆಗಳು ಇರುತ್ತೆ. ಅದಕ್ಕಾಗಿ ವಯಸ್ಸು ಇದ್ದಾಗ ನಿಮ್ಮ ಸಂಪಾದನೆಯ ಮೇಲೆ ಸ್ವಲ್ಪ ಸ್ವಲ್ಪನೇ ಉಳಿತಾಯ ಮಾಡುತ್ತಾ ಬನ್ನಿ. ಆರೋಗ್ಯಕ್ಕೋಸ್ಕರ ಆರೋಗ್ಯ ವಿಮೆಯನ್ನು ಖರೀದಿಸಿ. ಕೆಲವು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಇಷ್ಟು ವಯಸ್ಸಿನವರೆಗೆ ಮಾತ್ರ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೋಬೇಕು ಅನ್ನೋದು ನಿಯಮ ಇರುತ್ತೆ. ಆ ವಯಸ್ಸು ದಾಟಿದ ಮೇಲೆ ಇನ್ಶೂರೆನ್ಸ್ ಪಾಲಿಸಿನ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಆದುದರಿಂದ ವಯಸ್ಸು ಇದ್ದಾಗಲೇ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆರೋಗ್ಯ ವಿಮೆಯನ್ನು ಮಾಡಿಸಿ. ನೀವು ಎಷ್ಟಾದರೂ ಸಂಪಾದನೆ ಮಾಡಿ ಸ್ವಲ್ಪವನ್ನು ನಿಮ್ಮ ವೃದ್ಧಾಪ್ಯ ಜೀವನಕ್ಕಾಗಿ ತೆಗೆದಿಡಿ. ಮುಂದೆ ಮಕ್ಕಳು ದುಡ್ಡು ಕೊಡೋದಿಲ್ಲ ಅನ್ನೋ ಆರೋಪ ಬೇಡ. ನಾವು ಬಹಳಷ್ಟು ಕಡೆ ನೋಡಿರ್ತೀವಿ, ಎಷ್ಟೇ ಸಂಪಾದನೆ ಇರಲಿ, ಎಷ್ಟೇ ಒಳ್ಳೆ ಕೆಲಸ ಇರಲಿ, ಕೆಲವರು ಮಕ್ಕಳಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿಬಿಡ್ತಾರೆ. ಎಲ್ಲವನ್ನೂ ತ್ಯಾಗ ಮಾಡುವ ಮುಂಚೆ ಸ್ವಲ್ಪ ಹಣವನ್ನು ನಿಮ್ಮ ವೃದ್ಧಾಪ್ಯ ಜೀವನಕ್ಕಾಗಿ ಎತ್ತಿಡಿ. ಮಕ್ಕಳ ಮುಂದೆ ದೇಹವನ್ನು ಇಡಿಯಾಗಿ ಮಾಡಿಕೊಂಡು ಕೈ ಚಾಚುವುದು ಬೇಡ. ಮಕ್ಕಳ ಮುಂದೆ ಗೌರವವನ್ನು ಉಳಿಸಿಕೊಳ್ಳಿ. ಹಣಕ್ಕಾಗಿ ಕೈ ಚಾಚಿದರೆ ಅವರು ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ. ಮಗ ನಿಮ್ಮವನೇ ಆಗಿರಬಹುದು, ಆದರೆ ಅವರ ಜೊತೆ ಸೊಸೆಯೂ ಇರುತ್ತಾರೆ. ಬೇರೆ ಮನೆಯಿಂದ ಬಂದ ಸೊಸೆಯ ಮುಂದೆ ನೀವು ಕೀಳಾಗಬೇಡಿ. ಆದಷ್ಟು ಸಾಲಗಳನ್ನು 60ರ ಮುಂಚೆಯೇ ತೀರಿಸಿಕೊಳ್ಳಿ. 60 ವಯಸ್ಸಿನ ನಂತರವೂ ಸಾಲಗಳ EMIಗಳು ಇರುತ್ತೆ. ಆದರೆ ನೀವು EMIಗಳನ್ನ ಮುಂದುವರಿಸಿಕೊಂಡು ಹೋಗಬೇಡಿ. ಸಾಲಕ್ಕಿಂತ ಹೆಚ್ಚು ಬಡ್ಡಿಯನ್ನು ಕಟ್ಟುತ್ತಾ ಹೋಗಬೇಡಿ. ಸಂಬಂಧಿಕರು ಸ್ನೇಹಿತರ ಬಳಿ ಒಳ್ಳೆಯ ಸಂಬಂಧವನ್ನು ಉಳಿಸಿಕೊಳ್ಳಿ. ಯಾವಾಗಲೂ ಮಕ್ಕಳು ಮನೆ ಎಂದು ಪರಿಚಿತರನ್ನು ದೂರ ಮಾಡಬೇಡಿ. ನಿಮಗೆ ಪಿಂಚಣಿ ಬರದೇ ಇದ್ದರೆ ಪಿಂಚಣಿ ಬರುವ ಯೋಜನೆಯನ್ನು ರೂಪಿಸಿಕೊಳ್ಳಿ. ತಿಂಗಳು ಏನಾದರೂ ಸಂಪಾದನೆ ಬರುವ ಹಾಗೆ ನೋಡಿಕೊಳ್ಳಿ. ಗಂಡ ಹೆಂಡತಿ ನಾವು ಯಾವಾಗಲೂ ಒಟ್ಟಿಗೆ ಇರುತ್ತೇವೆ ಎಂದು ಭಾವಿಸಿಕೊಳ್ಳಬೇಡಿ. ವಯಸ್ಸಾದ ನಂತರ ಒಬ್ಬರು ಮೊದಲು ತೀರಿಕೊಳ್ಳಬಹುದು, ನಂತರ ಇನ್ನೊಬ್ಬರು ತೀರಿಕೊಳ್ಳಬಹುದು. ಹೆಂಡತಿ ನಿರ್ವಹಿಸುತ್ತಿದ್ದ ಮನೆ ಕೆಲಸಗಳನ್ನು ನೀವು ಕಲಿತುಕೊಳ್ಳಿ. ಬಿಡುವಿದ್ದಾಗ ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತಾ ಅಡುಗೆಯನ್ನು ಕಲಿತುಕೊಳ್ಳಿ. ಹೆಂಡತಿಯೇ ಅಡುಗೆ ಮನೆ ಕೆಲಸ ಮಾಡಬೇಕು ಎಂದು ಭಾವಿಸಿಕೊಳ್ಳಬೇಡಿ. ಮುಂದೆ ನೀವು ಒಬ್ಬರೇ ಇದ್ದಾಗ ನಿಮ್ಮ ಜೀವನಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ನೀವೇ ತಯಾರಿಸಿಕೊಳ್ಳಬಹುದು. ಹೆಂಗಸರು ಅಷ್ಟೇ, ಹೊರಗಿನ ಕೆಲಸಗಳನ್ನು ತಿಳಿದುಕೊಳ್ಳಬೇಕು. ನಾನು ಅಡುಗೆ ಮಾಡುತ್ತೇನೆ, ಮನೆ ಕೆಲಸ ಮಾಡುತ್ತೇನೆ ಅಂತ ಅಂದುಕೊಳ್ಳಬಾರದು. ಒಂದು ವೇಳೆ ಗಂಡ ಮೊದಲು ತೀರಿ ಹೋದರೆ ಹೆಂಡತಿಗೆ ಹೊರಗಿನ ಪ್ರಪಂಚದ ಅರಿವು ಇರುವುದಿಲ್ಲ. ಅಂಗಡಿಯಲ್ಲಿ ಸಾಮಾನು ತರುವುದು, ಬ್ಯಾಂಕಿನ ವ್ಯವಹಾರಗಳನ್ನು ನೋಡಿಕೊಳ್ಳುವುದು, ಮುಖ್ಯವಾಗಿ ಈಗಿನ ಕಾಲಕ್ಕೆ ತಕ್ಕಂತೆ ಮೊಬೈಲ್ಗಳನ್ನು ಉಪಯೋಗಿಸುವುದು, ಅಲ್ಪ ಸ್ವಲ್ಪ ದೈನಂದಿನ ಜೀವನಕ್ಕೆ ಅಗತ್ಯವಾದ ಟೆಕ್ನಾಲಜಿಯನ್ನು ತಿಳಿದುಕೊಂಡಿರಬೇಕು. ವಯಸ್ಸು ಇದ್ದಾಗ ಅತಿ ಹೆಚ್ಚು ಖರ್ಚನ್ನು ಮಾಡದೆ 60ರ ವಯಸ್ಸಿನ ನಂತರ ಜೀವನಕ್ಕೆ ಬೇಕಾದ ಹಣವನ್ನು ಉಳಿಸುತ್ತಾ ಇರಿ. 60ರ ನಂತರ ಸಂಪಾದನೆ ಮಾಡುವುದು ಕಷ್ಟ. ಉಳಿತಾಯ ಮಾಡಿದ ದುಡ್ಡು ಯಾವತ್ತೂ ಕೈ ಬಿಡುವುದಿಲ್ಲ. ನಿಮಗೆ ಇಷ್ಟವಾದ ಸ್ಥಳಗಳನ್ನು ವಯಸ್ಸು ಇದ್ದಾಗಲೇ ನೋಡಿ. ನಿಮಗೆ ಇಷ್ಟವಾದ ಪ್ರವಾಸಿ ತಾಣಗಳನ್ನು ವಯಸ್ಸು ಇದ್ದಾಗಲೇ ವೀಕ್ಷಿಸಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ. ಕೈಗೆಟುಕದ ಪ್ರವಾಸಗಳನ್ನು ಕೈಗೊಳ್ಳಬೇಡಿ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಕೈಗೆಟುಕುವಂತಹ ಪ್ರವಾಸಗಳನ್ನು ಮಾಡಿ. 60ರ ನಂತರ ಬಹುತೇಕ ಜನರಿಗೆ ನಿಶ್ಶಕ್ತಿ ಇರುವುದು, ಹೆಚ್ಚು ದೂರ ನಡೆಯಲು ಆಗುವುದಿಲ್ಲ ಅಥವಾ ಕಾಯಿಲೆ ಕಸಾಲೆಗಳು ಬರಬಹುದು. 60ರ ನಂತರ ಪಶ್ಚಾತ್ತಾಪ ಪಡುವುದು ಬೇಡ. ಕೆಟ್ಟ ಚಟಗಳು ಇದ್ದರೆ ಅವುಗಳನ್ನು ಮೊದಲಿನಿಂದಲೇ ಕಡಿಮೆ ಮಾಡುತ್ತಾ ಹೋಗಿ.
ನಿಮ್ಮನ್ನು ನೀವೇ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. 60ರ ನಂತರ ಕೆಟ್ಟ ಚಟಗಳಿಗೆ ಹಣವನ್ನು ಸುರಿಯುತ್ತಾ ಹೋಗಬೇಡಿ. ಎದ್ದ ತಕ್ಷಣ ದೇವರನ್ನು ಪ್ರಾರ್ಥಿಸುವುದನ್ನು ರೂಢಿ ಮಾಡಿಕೊಳ್ಳಿ. ಎಷ್ಟೇ ತಡವಾದರೂ ದೇವರನ್ನು ನೆನೆಯುವುದಕ್ಕೆ 1 ನಿಮಿಷ ಆಗುತ್ತದೆ ಅಷ್ಟೇ. ಮನೆ ದೇವರನ್ನು ಧ್ಯಾನಿಸಿ ನಿತ್ಯ ಕೆಲಸವನ್ನು ಶುರು ಮಾಡಿ. ಅದೇ ಅಭ್ಯಾಸ ವಯಸ್ಸಾದ ನಂತರವೂ ಮುಂದುವರಿಯುತ್ತದೆ. ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಗೌರವಿಸುವ ರೂಢಿಯನ್ನು ಮಾಡಿಕೊಳ್ಳಿ. ವಯಸ್ಸಾದ ನಂತರ ಯಾರೂ ಆಗುವುದಿಲ್ಲ. ಗಂಡ ಹೆಂಡತಿಗೆ ಆಸರೆ, ಹೆಂಡತಿ ಗಂಡನಿಗೆ ಆಸರೆಯಾಗುತ್ತಾರೆ. ಇತರರ ಮುಂದೆ ಹೆಂಡತಿಯನ್ನು ಹಂಗಿಸಬಾರದು, ಹಾಗೆಯೇ ಇತರರ ಮುಂದೆ ಗಂಡನನ್ನು ದೂಷಿಸಬಾರದು. ಕೊನೆಯಲ್ಲಿ ಚಿಕ್ಕದಾದರೂ ಪುಟ್ಟದಾದರೂ ನಿಮ್ಮ ಸಂಪಾದಕ್ಕೆ ಅನುಕೂಲವಾಗುವಂತೆ ಒಂದು ಮನೆಯನ್ನು ಕಟ್ಟಿಕೊಳ್ಳಿ. 60ರ ವಯಸ್ಸಿಗೆ ಮೊದಲೇ ಮನೆಯನ್ನು ಕಟ್ಟುವುದು ಬಹಳ ಮುಖ್ಯ. ಮನೆ ಇಲ್ಲದಿದ್ದರೆ ಬಾಡಿಗೆ ಮನೆಯಲ್ಲಿ ಜೀವಿಸುವುದು ಕಷ್ಟವಾಗುತ್ತದೆ. ವರ್ಷಕ್ಕೊಮ್ಮೆ ಮನೆಯನ್ನು ಬದಲಾಯಿಸುವುದು. ವಯಸ್ಸಾದ ನಂತರ ಮನೆ ಓನರಿಂದ ಮಾತುಗಳನ್ನು ಕೇಳುವುದು ಕಷ್ಟ ಎನಿಸುತ್ತದೆ. ಇಷ್ಟು ವರ್ಷ ದುಡಿದರೂ ಒಂದು ಮನೆಯನ್ನು ಕಟ್ಟಲಾಗಲಿಲ್ಲವಲ್ಲ ಎನ್ನುವ ದುಃಖ ತುಂಬುತ್ತದೆ. ಮನೆ ಅಂದ ತಕ್ಷಣ ಐಷಾರಾಮಿ ಮನೆಗೆ ಹೋಗಬಾರದು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎನ್ನುವಂತೆ ಸಂಪಾದನೆಗೆ ತಕ್ಕಂತೆ ಒಂದು ಮನೆಯನ್ನು ಮಾಡಿಕೊಳ್ಳಿ. ಈ ಯೋಜನೆಗಳನ್ನು ಇಷ್ಟು ದಿನ ಮಾಡದಿದ್ದರೆ ಈಗಿನಿಂದಲೇ ಶುರು ಮಾಡಿ. ಶುಭವಾಗಲಿ.